ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಇರಾನ್ಗೆ ಏಪ್ರಿಲ್ 22ರವರೆಗೂ ಸಮಯ ಕೊಟ್ಟಿರುವಂಥದ್ದು ಟ್ರಂಪ್. ಅಲ್ಲಿಗೇನೆ 15 ದಿನಗಳ ಕಾಲ ಏನು ಘೋಷಣೆ ಮಾಡಿದ್ರಲ್ಲ ಇವರು, ಆ ಒಂದು ಕದನ ವಿರಾಮ ಮುಗಿಯೋದು. ಸೊ ಟ್ರಂಪ್ ಬುಧವಾರದ ಒಳಗಾಗಿ ಕದನ ವಿರಾಮ ಅಂತ್ಯ ಆಗುತ್ತೆ. ಸೊ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೋಮವಾರ 2ನೇ ಸುತ್ತಿನ ಶಾಂತಿ ಸಭೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆಗೆ ಸಿದ್ಧತೆ ಆಗಿದೆ. ಮಾತುಕತೆ ಫಲಪ್ರದ ವಿಶ್ವಾಸದಲ್ಲಿ ಅಧ್ಯಕ್ಷ ಟ್ರಂಪ್ ಇರುವಂಥದ್ದು. ಅವ್ರಿಗೂ ಯುದ್ಧ ನಿಲ್ಲಬೇಕಾಗಿದೆ. ನಮ್ಮ ಹತ್ರ ದುಡ್ಡಿದೆ, ಅಟ್ಯಾಕ್ ಮಾಡ್ಬಿಡೋಣ, ಇರಾನ್ನ ಸರ್ವನಾಶ ಮಾಡಿಬಿಡ್ತೀವಿ, ಅದೆಲ್ಲ ಇಲ್ಲ ಸದ್ಯಕ್ಕೆ ಈಗಿರುವಂಥ ಪರಿಸ್ಥಿತಿಯಲ್ಲಿ. ಇರಾನ್ಗೂ ಕೂಡ ಕದನ ವಿರಾಮ ಬೇಕು, ಅಮೆರಿಕಕ್ಕೂ ಕೂಡ ಕದನ ವಿರಾಮ ಬೇಕು. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ತ್ಯಜಿಸ್ತಂತೆ, ಹರ್ಮುಜ್ ಜಲಸಂಧಿ 100% ಮುಕ್ತಗೊಳಿಸುತ್ತಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಮೇನ್ ಆಗಿ ಇರುವಂಥದ್ದೇ ಅಮೆರಿಕ ದಾಳಿ ಮಾಡಲಿಕ್ಕೆ ಕಾರಣ ಯುರೇನಿಯಂ ಇದೆಯಲ್ಲ, ಆ ಯುರೇನಿಯಂ ಅನ್ನ ನಮಗೆ ಕೊಡಬೇಕು, ಅದನ್ನ ನಾಶ ಮಾಡಬೇಕು ಅನ್ನುವಂಥದ್ದೇ ಅಮೆರಿಕದ ಅಜೆಂಡಾ ಇದ್ದಿದ್ದು. ಸೊ ಆ ಒಂದು ವಿಚಾರದಲ್ಲಿ ಇರಾನ್ ಒಪ್ಕೊಂಡಿದೆಯಂತೆ. ಅದನ್ನ ಅಮೆರಿಕ ಅಧ್ಯಕ್ಷ ಹೇಳಿದ್ದಾರೆ. ಇವರು ಮಾತನ್ನಂತೂ ನಂಬಕ್ಕಾಗಲ್ಲ. ಅವ್ರು ಹೇಳಿರುವಂತ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಟ್ರಂಪ್ ಹೇಳಿಕೆಗೆ ಇರಾನ್ ಸ್ಪೀಕರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಟ್ರಂಪ್ ಹೇಳಿಕೆಗೆ ಇರಾನ್ ಕೌಂಟರ್ ಅನ್ನ ಕೊಟ್ಟಿರುವಂಥದ್ದು. ಟ್ರಂಪ್ 1 ಗಂಟೆಯಲ್ಲಿ 7 ಸುಳ್ಳನ್ನ ಹೇಳಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅದು ಗೊತ್ತು, ಎಲ್ರಿಗೂ ಗೊತ್ತಿರುವಂಥದ್ದು, ಇಡೀ ವಿಶ್ವಕ್ಕೆ ಗೊತ್ತಿದೆ. ಅಮೆರಿಕ ಅಧ್ಯಕ್ಷ ಹಾಕೊಂಡು ಬರೀ ಸುಳ್ಳನ್ನ ಹೇಳ್ಕೊಂಡ್ ಬಂದಿರುವಂಥದ್ದನ್ನ, ಯಾವುದನ್ನ ನಂಬಬೇಕು ಯಾವುದನ್ನ ನಂಬಾರ್ದು ಅಂತಾನೆ ಗೊತ್ತಾಗಲ್ಲ. ಆ ರೀತಿಯಾಗಿ ಅಮೆರಿಕ ಅಧ್ಯಕ್ಷರ ಸ್ಟೇಟ್ಮೆಂಟ್ ಇರುತ್ತೆ. ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ನಿಲ್ಲಿಸದಿದ್ರೆ ಅನ್ನುವಂಥ ಎಚ್ಚರಿಕೆ ಇತ್ತಲ್ಲ, ಅಂದ್ರೆ ಓಪನ್ ಮಾಡಬೇಕು ಅಂತ ಹೇಳಿದ್ರಲ್ಲ ಅಮೆರಿಕದವರು. ಹರ್ಮುಜ್ ತೆರೆಯಲ್ಲ, ಹರ್ಮುಜ್ ಜಲಸಂಧಿ ಸಂಪೂರ್ಣ ಮುಚ್ತೇವೆ, ಹರ್ಮುಜ್ನಲ್ಲಿ ಸಾಗ್ಲಿಕ್ಕೆ ಇರಾನ್ ಅನುಮತಿ ಕಡ್ಡಾಯ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ಸ್ಪೀಕರ್ ಗಾಲಿಬಾಫ್ ಎಕ್ಸ್ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ನಮ್ಮ ಅನುಮತಿ ಬೇಕೇ ಬೇಕು, ಇದಕ್ಕೆ 100% ಓಪನ್ ಇಲ್ಲ ಅದು. ಅಮೆರಿಕ ಅಧ್ಯಕ್ಷರಿಗೆ ಟಕ್ಕರ್ ಇದು. 100% ಓಪನ್ ಅದು ಅಂತ ಹೇಳಿದ್ರು ಅಮೆರಿಕ ಅಧ್ಯಕ್ಷರು.